ಚೂದೇ ಚಿಂತೆ. ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ಲೈನಲ್ಲಿ ಪಿಂಕ್ ಶೂ ಕಾಣುತ್ತೆ. ತನ್ನ ಶೂ ಥರನೇ ಇದೆಯಲ್ಲ ಅಂತ ನೋಡ್ತಾಳೆ. ನೋಡಿದ್ರೆ ಅವಳದೇ ಶೂ ಅದು. ಯಾರು ಹಾಕ್ಕೊಂಡಿದ್ದಾರೆ ಅಂತ ನೋಡ್ಕೊಳ್ತಾಳೆ. ಆ ಹುಡುಗಿ ಹೆಸರು ರೋಯಾ ಅಂತ. ಸ್ಕೂಲ್ ಮುಗಿದ್ಮೇಲೆ ಆ ರೋಯಾ ಅನ್ನೋ ಹುಡುಗಿನ ಸಾರಾ ಫಾಲೋ ಮಾಡ್ಕೊಂಡು ಹೋಗಿ ಅವ್ರ ಮನೆ ಎಲ್ಲಿದೆ ಅಂತ ನೋಡ್ಕೊಳ್ತಾಳೆ. ಅಲಿ ಮನೆಗೆ ಬಂದಮೇಲೆ ಅಲಿನ ಜೊತೆಗೆ ಕರ್ಕೊಂಡು ಆ ರೋಯಾ ಅನ್ನೋ ಹುಡುಗಿಯವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾರೆ. ಆ ಹುಡುಗಿಯ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಆ ರೋಯಾನ ಹುಡುಗಿಯವ್ರ ಮನೆಯೂ ತುಂಬ ಬಡತನದಲ್ಲಿದೆ ಅಂತ, ಮತ್ತು ಅವರ ತಂದೆ ಒಬ್ಬ ಬ್ಲೈಂಡ್ ಮ್ಯಾನ್ ಅಂತ ಗೊತ್ತಾಗುತ್ತೆ. ಸೊ ಏನು ಹೇಳೋದಿಲ್ಲ, ಇಬ್ಬರು ಸೈಲೆಂಟಾಗಿ ವಾಪಸ್ ಬಂದುಬಿಡ್ತಾರೆ. ಅಲಿಯವರ ತಂದೆ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಬರೋ ಹಣ ಸಾಕಾಗ್ತಾ ಇರೋದಿಲ್ಲ. ಸೊ ಅವರು ಒಂದಿನ ನಾರ್ತ್ ಟೆಹರನ್ಗೆ ಹೋಗಿ ತೋಟದ ಕೆಲಸ ಮಾಡಿ ಸ್ವಲ್ಪ ಹಣ ಸಂಪಾದನೆ ಮಾಡ್ಕೊಂಬರೋಣ ಅಂತ ಅಲಿನೂ ಜೊತೆಗೆ ಕರ್ಕೊಂಡು ಒಂದು ಸೈಕಲ್ ತೊಗೊಂಡು ನಾರ್ತ್ ಟೆಹರನ್ಗೆ ಹೋಗ್ತಾರೆ. ಇವರು ಇರೋದು ಸೌತ್ ಟೆಹರನ್ನಲ್ಲಿ. ನಾರ್ತ್ ಟೆಹರನ್ನಲ್ಲಿ ಸ್ವಲ್ಪ ಶ್ರೀಮಂತರು ಇರುವಂಥ ಒಂದು ಜಾಗ ಅದು. ದೊಡ್ಡ ದೊಡ್ಡ ಬಂಗಲೆಗಳೆಲ್ಲ ಇರುತ್ತೆ. ಇವರು ಒಂದೊಂದು ಮನೆಗೆ ಹೋಗಿ ಈ ಥರ ಯಾವುದಾದ್ರು ತೋಟದ ಕೆಲಸ ಇದ್ದರೆ ಹೇಳಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅವರು ಯಾರು ಆ ಥರ ಏನು ನಮ್ಗೆ ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ತುಂಬ ಪ್ರಯತ್ನದ ನಂತರ ಒಂದು ಮನೆಯಲ್ಲಿ ಒಬ್ಬ ಮುದುಕ ಮತ್ತು ಅವನ ಮೊಮ್ಮಗ ಇರ್ತಾರೆ. ಅಲ್ಲಿ ಅವ್ರಿಗೆ ತೋಟದ ಕೆಲಸ ಸಿಗುತ್ತೆ. ಅಲ್ಲಿ ಅವ್ರ ತಂದೆ ಆ ತೋಟದ ಕೆಲಸನೆಲ್ಲ ಮಾಡಿ ಮುಗಿಸಿದ ಮೇಲೆ ಆ ಮನೆಯಲ್ಲಿರುವ ಒಬ್ಬ ಹಿರಿಯರು ಅವ್ರಿಗೆ ಹಣ ಕೊಟ್ಟು ಕಳಿಸ್ತಾರೆ. ಆ ಹಣ ಸಿಕ್ಕಿದ ಮೇಲೆ ಅಲಿಗೆ ಮತ್ತು ಅವ್ರ ತಂದೆಗೆ ತುಂಬ ಖುಷಿ ಆಗುತ್ತೆ. ಬಂದಿದ್ದಕ್ಕೆ ಇಷ್ಟ ಆದರೂ ಸಿಕ್ತಲ್ಲ ಅಂತ ಅವರು ಸೈಕಲ್ ತೊಗೊಂಡು ಹೋಗ್ತಾ ಇರ್ತಾರೆ. ಆಗ ಅವ್ರ ತಂದೆ ಈ ಹಣದಿಂದ ಏನೆಲ್ಲ ತೊಗೊಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಲಿ ಹೇಳ್ತಾನೆ, ಅಪ್ಪ ಈ ಥರ ಜಾರ ಶೂ ತುಂಬ ಹಾಳಾಗ್ಬಿಟ್ಟಿದೆ, ಅವಳು ನಾವು ಒಂದು ಹೊಸ ಪೇರ್ ಆಫ್ ಶೂ ತೊಗೊಳ್ಳೋಣ ಅಂತ. ಆಯ್ತಪ್ಪ, ಅದಕ್ಕೇನು ತೊಗೊಳ್ಳೋಣ ಅಂತ ಖುಷಿಯಾಗಿ ಸೈಕಲ್ ತುಳ್ಕೊಂಡು ಫಾಸ್ಟಾಗಿ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆ ಸೈಕಲ್ನ ಬ್ರೇಕ್ ಹಿಡಿಯೋದಿಲ್ಲ. ಅವ್ರು ಗಾಬರಿ ಆಗುತ್ತೆ. ಗಾಬರಿಯಲ್ಲಿ ತುಂಬ ಫಾಸ್ಟಾಗಿ ಹೋಗ್ತಾ ಇರಬೇಕಾದ್ರೆ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇಬ್ಬರು ಸೈಕಲಿಂದ ಕೆಳಗೆ ಬೀಳ್ತಾರೆ. ಅಲ್ಲಿಗೆ ಅಷ್ಟೊಂದು ಪೆಟ್ಟಾಗೋದಿಲ್ಲ, ಬಟ್ ಅವ್ರ ತಂದೆಗೆ ತುಂಬ ಪೆಟ್ಟಾಗುತ್ತೆ. ಸೊ ಅವರು ಸಂಪಾದಿಸಿದ ಹಣ ಅಲ್ಲಿಗೆ ಹೋಗುತ್ತೆ. ಒಂದು ದಿನ ಅಲ್ಲಿ ಶಾಲೆಯಲ್ಲಿ ನೋಟಿಸ್ ಬೋರ್ಡಲ್ಲಿ ಒಂದು ನೋಟಿಸ್ ಹಾಕಿರ್ತಾರೆ. ಏನು ಅಂದರೆ, ಇಂಟರ್ ಸ್ಕೂಲ್ 4 ಕಿಲೋಮೀಟರ್ ಫುಟ್ ರೇಸ್, ಅಂದರೆ ರನ್ನಿಂಗ್ ರೇಸ್ ನಡೀತಾ ಇದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಫಸ್ಟ್ ಪ್ರೈಸ್ ಇದು, ಸೆಕೆಂಡ್ ಪ್ರೈಸ್ ಇದು, ಥರ್ಡ್ ಪ್ರೈಸ್ ಇದು ಅಂತ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಅಲ್ಲಿ ಅದನ್ನು ನೋಡ್ತಾ ಇರಬೇಕಾದ್ರೆ ಥರ್ಡ್ ಪ್ರೈಸ್ ಅವನಿಗೆ ತುಂಬ ಕುತೂಹಲ ಕೆರಳಿಸುತ್ತೆ.